ಕೇವಲ ಬೆಂಗಳೂರಿಗೆ ಮಾತ್ರ ಅವ್ರಿಗೆ ಕೋವಿಡ್ ಬರಲ್ಲ ತೆಗಿಯಪ್ಪ ನೀನು ಮಾನ್ಯ ಅಧ್ಯಕ್ಷರೇ ಈಗ ಅಂತಂದ್ರೆ ಒಂದ್ ನಿಮಿಷ ರಾಮಮೂರ್ತಿ ನರೇಂದ್ರ ಸ್ವಾಮಿ PM ಡೆಪ್ಯೂಟಿ ಲೀಡರ್ ಇದ್ದವರಪ್ಪ ಯಾಕೆ ಲೇಟು ವೈ ಆಯ್ತು ನಿನ್ಗೋಸ್ಕರ ನೋಡಿ ಟೈಮ್ ಕೊಟ್ಟಿದ್ದೀನಿ ನಾನು ಇಲ್ಲ ನಮ್ಮಲ್ಲಿಲ್ಲ ಸರ್ ಆಯ್ತು ಹೇಳಿದ್ರಲ್ಲ ಕೊಡ್ಬೇಕು ಮಾನ್ಯ ಅಧ್ಯಕ್ಷರೇ ಮೊನ್ನೆ ಸರ್ ಒಂದು ನಿಮಿಷ ಸರ್ ಸರ್ ಮೊನ್ನೆ ಸರ್ ಇವಾಗ ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 12 ನಿಮ್ಮ ಅಪೋಸಿಷನ್ ಲೀಡರ್ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಮಂತ್ರಿಗಳೇ ಹಾಗೂ ಬಯಸ್ತೇನೆ. ಇದು ಕಾನೂನು ಸಚಿವರು ಮಾನ್ಯ ಕಾನೂನು ಸಚಿವರು ಅಲ್ಲ ಈಗ ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ನಂಬರ್ 5 ಸರ್ ಇಲ್ಲ ನರೇಂದ್ರ ಸ್ವಾಮಿ ಮಾತಾಡಿ ನಿಮ್ಮ ಅಧ್ಯಕ್ಷರೇ ಮಾತಾಡಿ ನರೇಂದ್ರ ಸ್ವಾಮಿ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ವಿವರವಾಗಿ ಉತ್ತರವನ್ನ ರಾಜ್ಯವ್ಯಾಪಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮುನ್ನೋಟವನ್ನ ಸವಿವರವಾಗಿ ನೀಡಿದ್ದಾರೆ. ಆದರೆ ನನ್ನ ಬೇಡಿಕೆ, ನಮ್ಮಲ್ಲಿ ಒಂದು ಪ್ರಖ್ಯಾತಿಯಾದಂತಹ ಜಲಪಾತ ಗಗನಚುಕ್ಕಿ ಜಲಪಾತ ಇದೆ, ಅದು ಮತ್ತು ಬಸವನ ಬೆಟ್ಟ ಮುತ್ತತ್ತಿ ಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪೂಜೆಯನ್ನ ಕೈಗೊಳ್ತಿದ್ದಂತಹ ಸ್ಥಳ. ಅಲ್ಲಿ ನಮಗೆ ಭೀಮೇಶ್ವರಿಯಲ್ಲಿ ಸಾಕಷ್ಟು ಜಲಕ್ರೀಡೆಯನ್ನ ಮೊದಲು ಹಿಂದೆ ಮಾಡ್ತಿದ್ರು. ಮಶೀರ್ ಮೀನನ್ನ ತಳಿಯನ್ನ ಅಲ್ಲಿ ಅಭಿವೃದ್ಧಿಪಡಿಸತಕ್ಕಂಥ ಕೇಂದ್ರ ಆಗಿತ್ತು. ವಿದೇಶಿ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಂತ ಸ್ಥಳವನ್ನ ಇವತ್ತು ಯಾವುದೇ ರೀತಿಯ ಒಂದು ಕಾರ್ಯಚಟುವಟಿಕೆ ಇಲ್ಲದೇನೆ ಸ್ಥಗಿತಗೊಳಿಸಲಾಗಿದೆ. ನಾನು ಆ ಕಾರಣಕ್ಕೋಸ್ಕರ ಇವೆಲ್ಲ ವಿಶೇಷವಾದಂಥದ್ದು. ಬಸವನ ಬೆಟ್ಟ ನಿಮ್ಮ ನಂದಿ ಬೆಟ್ಟಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಇಂಥ ಸ್ಥಳಗಳನ್ನ ಗುರುತಿಸಿ ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿ ಬರ್ತದೆ. ಆ ಒಂದು ನಮ್ಮ ಭಾಗದ ತಲಕಾಡು, ಗಗನಚುಕ್ಕಿ, ನಮ್ಮ ಬಂಡೀಪುರ ಎಲ್ಲದಕ್ಕೂ ಹೋಗೋದಕ್ಕೆ ನಿಮಗೆ ಒಂದು ರೂಟ್ ಮ್ಯಾಪ್, ಹೈವೇ ಕನೆಕ್ಟಿವಿಟಿ ಎಲ್ಲವೂ ಇರೋದ್ರಿಂದ ಬರೀ ಆ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ನೀವು ಕ್ರಮ ವಹಿಸಿದ್ರೆ ಹೆಚ್ಚು ಒಂದು ನಮ್ಮ ರಾಜ್ಯದಲ್ಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ. ನನ್ನ ಮನವಿಯನ್ನ ಮನಸಿ ಮುಂದಿನ ದಿನಗಳಲ್ಲಾದರೂ ಈ ಯೋಜನೆಗಳ ಕೈಗೆತ್ತಿಕೊಳ್ಳಬೇಕು ಅನ್ನುವಂತ ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರ ಕಳಕಳಿಯನ್ನ ಅರ್ಥ ಮಾಡ್ಕೋತೀವಿ. ಅವರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಆ ಬೆಟ್ಟವನ್ನ ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ಅವರೇನು ಸಲಹೆ ಮಾಡ್ತಾ ಇದ್ದಾರೆ, ನಮ್ಮ ಇಲಾಖೆ ಇನ್ನೂ ಅದಕ್ಕೆ ಅಷ್ಟು ಗಂಭೀರತೆಯನ್ನು ಒತ್ತು ಕೊಟ್ಟಿಲ್ಲ. ನಿಜ, ನಾವೀಗ ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸುವಾಗ ಅದರ ಅಭಿವೃದ್ಧಿ ಬಗ್ಗೆ ಯೋಜನೆಯನ್ನು ಸಿದ್ಧ ಮಾಡ್ಕೋತೀವಿ. ನಾನು ತಮ್ಮ ಹತ್ರನೂ ಸಹಿತ ಆ ವಿಚಾರವಾಗಿ ಮಾತನಾಡ್ತೀನಿ. ಅಧ್ಯಕ್ಷರೇ, ಮಾನ್ಯ ಸಚಿವರಲ್ಲಿ ಮನವಿ, ಗಗನಚುಕ್ಕಿ ಪ್ರವಾಸಿ ತಾಣ ಅಲ್ಲಿ ಶಿವನ ಸಮುದ್ರದ ಐಡಲ್ ಪ್ರಾಜೆಕ್ಟ್ ಪ್ರಥಮವಾಗಿ ನಮ್ಮ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ವಿದ್ಯುತ್ ಉತ್ಪಾದನಾ ಕೇಂದ್ರ ಆದದ್ದು. ಅಲ್ಲಿ ಭೂ ಅಕ್ರಮಗಳು ತುಂಬಾ ಅವ್ಯಾಹತವಾಗಿ ನಡೆದುಬಿಟ್ಟಿದೆ. ಯಾವ ರೆಕಾರ್ಡು ಒಂದಕ್ಕೊಂದು ಕೂಡ ತಾಳೆ ಆಗ್ತಾ ಇಲ್ಲ. ಅದನ್ನ ತನಿಖೆನಲ್ಲೂ ಇದೆ. ನಾನು ಇವಾಗ ಮನವಿ ಮಾಡೋದೇನಂತಾರೆ, ಆ ಪ್ರವಾಸಿ ತಾಣದ ಸುತ್ತ ಸರ್ಕಾರ ಪ್ರವಾಸಿ ತಾಣ ಅಭಿವೃದ್ಧಿಗೋಸ್ಕರ ಹಲವಾರು ಜಮೀನುಗಳನ್ನ ನಿಯಮಾವಳಿ ಪ್ರಕಾರ ಇಲ್ಲ ಹಿಂಪಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಆ ಪ್ರದೇಶದ ಅಭಿವೃದ್ಧಿಗೆ ಅವಕಾಶ ಮಾಡಿ. ಯಾಕೆಂದ್ರೆ ಅಲ್ಲಿ ಏನು ಅಭಿವೃದ್ಧಿ ಮಾಡಕ್ಕೆ ಇವತ್ತು ನಮಗೆ ಜಾಗದ ಲಭ್ಯತೆ ಸಿಗ್ತಾ ಇಲ್ಲ. ಇದನ್ನ ಪರಿಗಣನೆ ತೆಗೆದುಕೊಳ್ಬೇಕು ಸಚಿವರು ಅನ್ನೋದು ಮನವಿ ಮಾಡ್ತೀವಿ. ಅಧ್ಯಕ್ಷರೇ, ಆ ಗಗನಚುಕ್ಕಿ ಪ್ರದೇಶವನ್ನ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಅಲ್ಲಿ ಏನು ಕಾರ್ಯಕ್ರಮಗಳನ್ನು ರೂಪಿಸಬಹುದು ಅನ್ನೋದನ್ನ ವಿವರವಾಗಿ ನೋಡಿ ವರದಿ ಕೊಡುವಂತೆ ನಮ್ಮ ನಿರ್ದೇಶಕರಿಗೆ ಸೂಚನೆ ಕೊಡ್ತೀನಿ. ಆ ವರದಿ ಬಂದ ಮೇಲೆ ನಾನು ನೀವು ಕೂತ್ ಮಾತಾಡೋಣ, ಏನು ಕಾರ್ಯಕ್ರಮ ರೂಪಿಸೋಣ ಅಂತ. ಓಕೆ. ಚಂದ್ರಪ್ಪ ಎಂ ಬರಲಿಲ್ಲ. GT ಪಾಟೀಲ್.